ಇನ್ನು ಸ್ವಲ್ಪ ದಿನದಲ್ಲಿ ಹೊರಗೆ ಬರ್ತದೆ. ಬಂದ ನಂತರ ಕ್ರಮಗಳು. ನೀವು ನಿಗಮದ ಅಧ್ಯಕ್ಷರು ನಿಮ್ಮ ಗಮನಕ್ಕಿತ್ತ ಈಗ MCC ಕೋಡ್ ಬಂದಾಗ್ಲಿಂದ ಈಗ ಸುಮಾರು ಈಗ 2.5 ತಿಂಗಳ ಮೇಲೆ ಆಗಿರ್ಬೋದು. ನಾವು ಯಾರು ಕೂಡ ಆಫೀಸ್ಗಳಿಗೆ ಹೋಗೋಕ್ಕಾಗಲ್ಲ, ಹೋಗಿಲ್ಲ. ಹಾಗಾಗಿ ನಾವು 7ನೇ ತಾರೀಕಿನ ನಂತರ ನಾವು ಆಫೀಸ್ಗಳಿಗೆ ಹೋಗುವಂಥ ಕೆಲಸ ಮಾಡ್ತೀವಿ. ಹಾಗಾಗಿ ಅಲ್ಲಿವರೆಗೆ ಈಗೇನು ನಮ್ಮ ಸಂಸ್ಥೆಗೆ ಏನು ಕೊಟ್ಟಿದ್ದಾರೆ SIT ಸಂಸ್ಥೆಗೆ ಸಂಪೂರ್ಣವಾಗಿ ತನಿಖೆ ಆಗ್ತದೆ. ತನಿಖೆ ಆದ ನಂತರ ಯಾರು ತಪ್ಪಿತಸ್ಥರಾಗಿರೋ, ಯಾರು ತಪ್ಪು ಮಾಡಿದ್ದಾರೆ ಖಂಡಿತವಾಗಿ ಅದು ಹೊರಗೆ ಬರ್ತದೆ. ಮತ್ತು ನಮ್ಮ ಸಮಾಜದ ಪರಿಶಿಷ್ಟ ಪಂಗಡ ಸಮಾಜಕ್ಕೆ ಸೇರುವಂಥ ದುಡ್ಡನ್ನು ಒಂದೇ ₹1 ಕೂಡ ಇವತ್ತು ಸಮಾಜದ ಮತ್ತು ಆ ಡೈರೆಕ್ಟೆಡ್ ಇಲಾಖೆ ಇರ್ಬೋದು, ಬೆನಿಫಿಷರಿಗೆ ಹೋಗೋಂಥದ್ದಾಗಿರ್ಬೋದು, ಇದು ಯಾವುದೇ ಕಾರಣಕ್ಕೆ ನಾವೆಲ್ಲ ಸಮಾಜದವರು ಇದ್ದೀವಿ. ಹಾಗಾಗಿ ಯಾರು ತಪ್ಪಿಸ್ತಿದ್ದಾರೆ, ಎಂಥ ವ್ಯಕ್ತಿಗಳು ಯಾರೇ ಇರ್ಬೋದು, ಆದರೆ ಅದನ್ನು ಕ್ರಮವನ್ನು ಪರವಾಗಿಲ್ಲ. ತಮ್ಮ ಗಮನಕ್ಕೆ MD ಅವರು ತಂದಿದ್ರ ಈ ತರ? ಇಲ್ಲ ನಮ್ಮ ಗಮನಕ್ಕಿಲ್ಲ. ನಾವು ಯಾರು ಆಫೀಸಿಗೆ ಹೋಗಿಲ್ಲ, ನಮ್ಮ ಗಮನಕ್ಕೂ ಇಲ್ಲ. ವಾಪಸ್ ಬಂದಿರೋದು ಕೂಡ ನಮ್ಮ ಗಮನಕ್ಕಿಲ್ಲ. ಈಗಾಗಲೇ ಆ ಅಕೌಂಟ್ ಅನ್ನು ಸೀಸ್ ಮಾಡಿದ್ದಾರೆ ಅಂತೇಳಿ ನಾನು ಮಾಧ್ಯಮಗಳ ಮುಖಾಂತರ ನೋಡ್ತಾ ಇದ್ವಿ. ಯಾಕಂದ್ರೆ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. CIDಗೆ ಮತ್ತು ನಮ್ಮ SIT ಅವರಿಗೆ ಅವರಿಗೆ ಮಾತ್ರ ಮಾಹಿತಿಗಳು ಕೊಡ್ತಾರೆ. ಯಾರು ಕೂಡ ಮಾಹಿತಿಗಳನ್ನ ಇಲಾಖೆಯವರು ಹೇಳೋ ಪ್ರಕಾರ ಸರ್ ಕೇವಲ 5 ಕೋಟಿ ಮಾತ್ರ ಹೇಳ್ತಿದ್ದಾರೆ. 5 ಕೋಟಿ ಮಾತ್ರ ಬಂದಿದೆ ಮಾತ್ರ ಅಂತ ಹೇಳ್ತಾ ಇದ್ದಾರೆ. ಏನ್ ಗೊತ್ತಿಲ್ಲ ನನಗೆ ಅಂತ, ನನಗಿರುವ ಮಾಹಿತಿ ಯಾವುದಿಲ್ಲ. ಕರೆಕ್ಟ್ ದೊಡ್ಡ ಪ್ರಕರಣ ಆಗಿದೆ, ಗೊತ್ತಿಲ್ಲ ಅಂತ ಹೇಳ್ತಾರೆ. ಕರೆಕ್ಟ್. ಈಗ ನಾವು ಹೋಗಿ ನಾವು ಚಾರ್ಜ್ ತಗೊಂಡ ಮೇಲೆ 5 ದಿನಗಳ ಹೋಗ್ಬೇಕೀಗಂದ್ರೆ ನಾನು 7ನೇ ತಾರೀಕಿನ ಮೇಲೆ ಹೋಗ್ತಾ ಇದ್ದೀನಿ. ಇಲ್ಲ, ನಾನೇನಂತೀನಿ, ಯಾರು ರಾಜೀನಾಮೆಗಳನ್ನ ಪ್ರಶ್ನೆ ಇಲ್ಲ. ಯಾಕಂದ್ರೆ ಸತ್ಯಾಂಶ ಹೊರಗೆ ಬಂದ ಮೇಲೆ ಅದೆಲ್ಲ ಮುಂದಿನ ಪ್ರೋಸೆಸ್ಗಳಾಗ್ತದೆ. ಸತ್ಯಾಂಶ ಹೊರಗೆ ಬರಲಾರ್ದೆ ಯಾರು ಬೇಕಾದ್ರೆ ಏನೇ ಕೇಳ್ತಾರೆ ಅಂತಂದ್ರೆ ಹೇಳೋಕ್ಕಾಗಲ್ಲ ಅವರು. ಹಾಗಾಗಿ ಹೋಗ್ತಾ ಇದ್ರೆ 7ನೇ ತಾರೀಕು ಆದ್ಮೇಲೆ ಖಂಡಿತವಾಗಿ ನಾನು ಹೋಗ್ತೀನಿ. ಆ ನಿಗಮನ್ನ ಮತ್ತು ಸಮಾಜಕ್ಕೆ ಏನು ಸೇರುವಂತ ದುಡ್ಡನ್ನ ಸಂಪೂರ್ಣವಾಗಿ ರಿವ್ಯೂ ಮಾಡೋದ್ರ ಮುಖಾಂತರ ಇವತ್ತು ಏನೇನು ಅಲ್ಲಿನ ನಡೆದಿದೆ ಅದೆಲ್ಲವನ್ನ ನೀವು ಅದು ಮಾಹಿತಿಗಳು ತಗೊಂಡ್ಮೇಲೆ ನಿಮ್ಗೆ ಹೇಳ್ತಾರೆ. ಸಮುದಾಯದ ಬಗ್ಗೆ ತಮಗೆ ಕಾಳಜಿ ಇದೆ ಅನ್ನೋ ಮಾತುಗಳನ್ನು ಹೇಳ್ತಿದ್ದೀರಿ. ಅದಕ್ಕೆ ಕಾರಣಕ್ಕೋಸ್ಕರ ನಿಮ್ಮ ನಿಗಮದ ಅಧ್ಯಕ್ಷರು ಮಾಡಿದ್ದಾರೆ. ಇಂತಹ ದೊಡ್ಡ ಹಗರಣ ಆದಂತಹ ಸಂದರ್ಭದಲ್ಲಿ ನೀತಿ ಸಂಹಿತೆ ಇದ್ದಾಗ ಹೋಗ್ಲಿಕ್ಕೆ ಆಗಲ್ಲ, ಆದ್ರೆ ಒಂದಷ್ಟು ಮಾಹಿತಿ ಆದ್ರೂ ತಗೊಳ್ಬಹುದಲ್ಲ ಸರ್? ಅಲ್ಲಲ್ಲ, ಕರೆಕ್ಟ್. ನಾವು ಅಲ್ಲಿಗ ನಾವು ಎಲೆಕ್ಷನ್ಗಳಲ್ಲಿ ನಾವು ಒಂದು ಮಾಹಿತಿಗಳನ್ನು ಭ್ರಷ್ಟರಾಗಲ್ಲ ಮತ್ತು ಅಧಿಕಾರಿಗಳನ್ನ ನಾವು ಹೋಗಿ ಆಯಾ ನಿಗಮಕ್ಕೆ ಹೋಗಿ ಮಾಹಿತಿ ತಗೊಬೋದಕ್ಕಾಗಲ್ಲ. ಯಾಕಂದ್ರೆ ನೀವು MCC ಕೋಡ್ ಆದ ನಂತರ ನಾವು ನಿಗಮಗಳಿಗೆ ಹೋಗೋದಕ್ಕೆ ಒಂದು ಅವಕಾಶಗಳಿರ್ತದೆ. ಅಟ್ಲೀಸ್ಟ್ ಎಷ್ಟು ಹಗರಣ ಆಗಿದೆ ಅನ್ನೋದರ ಮಾಹಿತಿ ಇದೆ ನಿಮ್ಮ ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ಬರೆಯೋದೇ ನಾವು ನೋಡ್ತಾ ಇದೀವಿ. ನನಗೆ 7ನೇ ತಾರೀಕಿಗೆ ಸಂಪೂರ್ಣ ಮಾಹಿತಿಗಳನ್ನು ತಗೊಂತೀನಿ, ರಿವ್ಯೂ ಮಾಡ್ತಾ ಇದ್ದೀನಿ. ಅವ್ರು 2 ಸಾರಿ ನಿಮಗೆ ಮಾಧ್ಯಮಗಳ ನಾವು ಹೋಮ್ ಮಿನಿಸ್ಟ್ರು ನಾವು ಹೋಗಿ ಶಿವಮೊಗ್ಗಕ್ಕೆ ಹೋಗಿ ಅವ್ರ ಮನೆಗಳಿಗೆ ಹೋಗಿ ಸ್ವಾಂತನ ಹೇಳೋದ್ ಮುಖಾಂತರ ಪ್ರೆಸ್ ಮೀಟ್ ಮಾಡಿ ಬಂದಿವಿ. ಅಲ್ಲೇ ಮಾಧ್ಯಮಗಳಿಗೆ ಎಲ್ಲರೂ ಕುಂತು ಮಾತಾಡಿ ಬಂದಿವಿ. ನಾವು ಸಿಕ್ಕಿಲ್ಲದ್ರ ಅರ್ಥ ವಾಪಸ್ ಬಂದಿರೋ ಬಗ್ಗೆ ಕೂಡ ಸುಳ್ಳು ಮಾಹಿತಿ ಹೇಳಿದ್ದಾರೆ. 45 ಕೋಟಿ ಬಂದಿದೆ. ನಾನೇನಂತೀನಿ, ನಮ್ಮ ರಾಜ್ಯದ ಅಧಿಕಾರಿಗಳು ಉತ್ತಮವಾದಂತ ಅಧಿಕಾರಿಗಳಿದ್ದಾರೆ. ಸತ್ಯಾಂಶನ ಹೊರಗೆ ತರ್ತಾರೆ. ಯಾರೇ ಪ್ರಭಾವಿದ್ರು ಅದು ಆರೋಪ ಬಂದಿಲ್ಲ ಸರ್, ಸಚಿವರ ಮೇಲೆ ಬಂದಿದೆ. ಅಲ್ಲ, ಯಾರು ಕೈಗೆ ಸಿಗದೇನೆ ಓಡಾಡ್ತಾ ಇದ್ದಾರೆ. ಇಲ್ಲ, ಅದೇನಿಲ್ಲ. ಈ ಸತ್ಯಾಂಶ ಹೊರಗೆ ಬಂದ್ಮೇಲೆ ಎಲ್ಲರೂ ಹೊರಗೆ ಬರ್ಬೇಕಲ್ಲ, ಬರ್ತೀವಿ. ಎಲ್ಲರೂ ಹೊರಗೆ ಬರ್ತಾರೆ. ರಾಜೀನಾಮೆ ಕೊಡೋವರೆಗೂ ಕೂಡ ನಾವು ಸುಮ್ಮನೆ ಬಿಡಲ್ಲ, ಉಗ್ರ ಹೋರಾಟ ಮಾಡ್ತೀವಿ ಅಂತ ಇದ್ದಾರೆ ಬಿಜೆಪಿ ಅವರು. ಅವರು ಈಗ ಬಿಜೆಪಿ ಅವರು ಕೇಳ್ತಾ ಇರ್ಬೋದು, ಆದ್ರೆ ಸತ್ಯಾಂಶ ಹೊರ ಬಂದ ನಂತರ ಅದನ್ನ ಮುಂದೆ ನಮ್ಮ ತೀರ್ಮಾನಗಳು ನಮ್ಮ ಹೈಕಮಾಂಡ್ ನಲ್ಲಿ ಮಾಡ್ತಾ ಇದ್ದಾರೆ. ನಮ್ಮ ಸಂಸ್ಥೆ ಇವತ್ತು ಒಳ್ಳೆ ಉತ್ತಮವಾದಂತ ಸಂಸ್ಥೆಗಳಿದಾವ. ಅದು ವರದಿ ಬರಲಿ, ಅದು ಬಂದ ನಂತರ ಮುಂದಿನ ನಮ್ಮ ನಾಯಕರುಗಳು ಮಾಡ್ತಾ ಇದ್ದಾರೆ.